ಇದ್ದಿದ್ದು ನಮ್ಮ ಕರ್ನಾಟಕದ ಹಂಪಿಯ ಆನೆಗುಂದಿಯಲ್ಲಿ ಅಲ್ವಾ? ಶಬರಿ ಇಲ್ಲಿಯವಳೆ. ರಾಮ ಹೆಚ್ಚಿನ ಕಾಲ ಇದ್ದಿದ್ದು ಉತ್ತರದಿಂದ ಬಂದು ಇಲ್ಲಿ. ಅಂದಿನಿಂದ ಸುಗ್ರೀವನ ಮೇಲೆ ಸೀತೆಯನ್ನು ಕರೆದುಕೊಂಡು ಬರಲು ವಿಶ್ವಾಸ ಮಾಡಿದ್ದು ಸುಗ್ರೀವನ ಸೇನೆಯ ಮೇಲೆ. ಅದು ಇದ್ದಿದ್ದು ಅವತ್ತಿನ ಕೊಡುಗೆ, ಕರ್ನಾಟಕದ ಕೊಡುಗೆ ರಾಮನ ಇದ್ದಾಗಲೂ ಇತ್ತು, ಇಂದಿಗೂ ಇದೆ. ಇವತ್ತೇನು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, 3 ಶಿಲೆಗಳನ್ನು, ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ಚಿಕ್ಕದಾಗಿ ಒಂದು ಹೇಳ್ಬಿಡ್ತೇನೆ. ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಕೆಳಗಡೆಗೆ ಭೂಮಿಯ ಒಂದು ಭದ್ರತೆ ಸರಿಯಾಗಿರಲಿಲ್ಲ ಅಂತ ಭೂಗೋಳ ತಜ್ಞರು ಹೇಳಿದಾಗ ಸುಮಾರು 40 ಮೀಟರ್ ಆಳವನ್ನು, 10 ಮೀಟರ್ ಆಳವನ್ನು ತೆಗೆಸಿ, ಅದು 40, 48 ಅಡಿ, 60 ಅಡಿವರೆಗೂ ಆಳವನ್ನು ತೆಗೆಸಿ, ಗರ್ಭಗುಡಿಯ ವಾಸಸ್ಥಾನದಲ್ಲಿ ಹೆಚ್ಚಿಗೆ ಆಳವನ್ನು ತೆಗೆಸಿ ಅಲ್ಲಿ ಕಲ್ಲುಗಳನ್ನು ಹಾಕ್ತಾ ಬಂದರು. ನೀವೆಲ್ಲ ಹೆಮ್ಮೆ ಪಡಬೇಕು. ಅಳಿಲು ಸೇವೆ ಅಂತ, ಅಳಿಲು ಮಾಡಿದ್ದೇನು ಗೊತ್ತಾ, ಅವ್ನು ಕಲ್ಲು ಹಾಕಿತ್ತು ಅಂತ, ಒಂದು ಚಿಕ್ಕ ಕಲ್ಲು ಹಾಕ್ತು ಸಮುದ್ರದಲ್ಲಿ ಸೇತುವೆ ಕಟ್ಟುವ ಕಾಲದಲ್ಲಿ ಅಂತ. ಹಾಗೆ ಕರ್ನಾಟಕದಿಂದ ಅತಿ ಹೆಚ್ಚಿನ ಸಾದರಹಳ್ಳಿ ಕಲ್ಲು ಅಂತ ಏನಿದೆ ಇಲ್ಲಿಂದ ಹೋಗಿದೆ, 17,000 ಕಲ್ಲುಗಳನ್ನು ಭದ್ರ ಬುನಾದಿಯಲ್ಲಿ ನಾವಿದ್ದೇವೆ. ಆವಾಗಲೇ ಮೇಡಮ್ ಒಂದು ಮಾತು ಹೇಳಿದರು, ಬೇರು ಎಷ್ಟು ಕೆಳಗೆ ಹೋಗ್ತದೋ ಅದ್ರ ಮೇಲೆ ತೊಂಗೆಗಳು ಚೆನ್ನಾಗಿ ಬೀಳ್ತದಂತೆ. ನಾವು ಬೇರಿನ ಸ್ಥಾನದಲ್ಲಿ ಇದ್ದೇವೆ ಅನ್ನೋ ಒಂದು ಹೆಮ್ಮೆಯನ್ನು ಪಡಬೇಕು. ಅದಲ್ಲದೇ ಮತ್ತೆ ಮುಂದೆ ಹೋದಾಗ ಕರ್ನಾಟಕದ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಮುಖ್ಯಸ್ಥರಾದಂತಹ ವ್ಯಕ್ತಿಗಳನ್ನು ಅಲ್ಲಿ ಇವತ್ತಿನವರೆಗೂ ನಿರ್ವಹಣಾ ಅಧಿಕಾರಿಗಳನ್ನಾಗಿ ಮಾಡಿಟ್ಟಿದ್ದಾರೆ ಮತ್ತು LNTಗೆ ಕೊಟ್ಟಿದ್ದಾರೆ ಅದರ ಜವಾಬ್ದಾರಿಯನ್ನು, ಮತ್ತು ಅದರ ಲೆಕ್ಕಪತ್ರ ಪರಿಶೋಧನೆಯನ್ನು ಟಾಟಾದವರು ಕೊಟ್ಟಿದ್ದಾರೆ. ಟಾಟಾ ಸಂಸ್ಥೆಯಲ್ಲಿ ಅತಿ ಹೆಚ್ಚಿನ ಮುಖ್ಯಸ್ಥರು ಕರ್ನಾಟಕದ ಬೆಂಗಳೂರಿನವರಿದ್ದಾರೆ ಅನ್ನೋದನ್ನು ನಾವು ಸಂತೋಷವನ್ನು ಪಡಬೇಕು. ಇನ್ನೊಂದು ಹೇಳ್ತೇನೆ ನಿಮಗೆ, ಇನ್ನೊಂದು ಹೇಳ್ಬಿಡ್ತೇನೆ, ರಾಮನ ಆರಾಧಕರು ರಾಮನ ಪೂಜೆಯನ್ನು ಇಟ್ಟು, ರಾಮ ಬ್ರಾಹ್ಮಣ ಅಲ್ಲದೆ ಇದ್ರು ಎಲ್ಲ ಬ್ರಾಹ್ಮಣರು ಪ್ರತಿಮೆ ರೂಪದಲ್ಲಿ, ಎಲ್ಲ ಸನ್ಯಾಸಿಗಳು ಅವರ ಮೂಲಪೀಠದ ಸಂಸ್ಥಾನ ಪ್ರತಿಮೆಗಳನ್ನಾಗಿ ರಾಮನ ಇಟ್ಟು ಪೂಜೆ ಮಾಡ್ತಾ ಇರೋದು ಹೆಚ್ಚಿಗೆ ಕರ್ನಾಟಕದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಹನುಮಂತರಾಗಿ ಸೇವೆ ಮಾಡಿದರು, ಇನ್ನೊಂದು ಹನುಮಂತ ದೇವರದು 3 ಅವತಾರ ಇದೆ, ಹನುಮ, ಭೀಮ, ಮಧ್ವ ಅಂತ. ಮಧ್ವಾಚಾರ್ಯ ಹುಟ್ಟಿದ್ದು ಕರ್ನಾಟಕದ ಉಡುಪಿ ಹತ್ತಿರದ ಪಾಜಕದಲ್ಲಿ ಅವರ ಜನ್ಮ ಆಗಿದೆ. ಯಾವಾಗಲೂ ಹನುಮಂತ ದೇವರ ಅವತಾರ ಆಗಿನಿಂದ, ದೇವಕಾಲದಿಂದ, ಆ ಯುಗದಿಂದ ಕಲಿಯುಗದ ಈ ಕ್ಷಣದವರೆಗೂ ಕೂಡ ಕರ್ನಾಟಕದ ಕೊಡುಗೆ ಕೂಡ ಇದೆ. ಅಂದರೆ ನಾವು ಬೇರೆಯವ್ರನ್ನ ಹೀಯಾಳಿಸ್ತಾ ಇಲ್ಲ, ನಮ್ದು ಇದೆ ಅನ್ನೋ ನಮಗೆ ಹೆಮ್ಮೆ ಇದೆ. ಇದನ್ನ ನಾವು ಖಚಿತವಾಗಿ ಅರ್ಥ ಮಾಡ್ಕೋಬೇಕು. ಸಂತೋಷದಾಯಕವಾದ ಇನ್ನೊಂದು ಹೇಳ್ತೀನಿ, ಶ್ರೀರಾಮನ ಮೂಲ ಪ್ರತಿಮೆ ಯಾವುದಿದೆ ಅದನ್ನು ನಿರ್ಮಾಣ ಮಾಡ್ತಿರುವಂಥ 3 ಪ್ರಧಾನ ಶಿಲ್ಪಿಗಳು ಸೆಲೆಕ್ಟ್ ಆಗಿದ್ದಾರೆ. ಒಬ್ಬರು ನಮ್ಮ ಕರ್ನಾಟಕದ GL ಭಟ್ರು ಅನ್ನೋ ತುಂಬ ದೊಡ್ಡ ಶಿಲ್ಪಿ, ನನ್ನ ಶಿಲ್ಪ ಗುರುಗಳು ಕೂಡ ಅವರು. ಹಾಗೆ ಮೈಸೂರಿನ ಶ್ರೀ ಅರುಣ್ ಯೋಗಿರಾಜ್ ಅವರು, ಹಾಗೆ ರಾಜಸ್ಥಾನದ ಸತ್ಯನಾರಾಯಣ್ ಪಾಂಡೆ ಅವರು. ಇವರು 3 ಬಾಲರಾಮನ ವಿಗ್ರಹವನ್ನು ಮಾಡಿದ್ದಾರೆ. ಆ 3ರಲ್ಲಿ ಒಂದು ಮುಖ್ಯ ಸಿಂಹಾಸನವನ್ನೇರುತ್ತೆ, 3 ಅಲ್ಲೇ ಪ್ರತಿಷ್ಠಾಪಿತವಾಗುತ್ತೆ. ಹೀಗೆ ಇಬ್ಬರು ಶಿಲ್ಪಿಗಳನ್ನು ನಮ್ಮ ಕರ್ನಾಟಕ